ವಿಶ್ವರಾಜ ಮುತ್ತವರು. ವೈರಾಗ್ಯ ಯಾರಿಗೆ ಬರುತ್ತಂದ್ರೆ ಇದ್ದವರಿಗೆ ವೈರಾಗ್ಯ ಬರ್ಬೇಕಂತ, ಇರ್ಲಾರ್ದರಿಗೆ ವೈರಾಗ್ಯ ಬರೋದು ದೊಡ್ಡ ಮಾತಲ್ಲ. ಅದಕ್ಕೆ ಹೇಳಿದಂತ ಒಬ್ಬವ ಹಾಲು ಬಾನವನೊಲ್ಲೆ ತುಪ್ಪು ಸಕ್ಕರೆ ಒಲ್ಲೆ. ಹಾಲು ಉಣಂಗಿಲ್ಲ, ಅನ್ನ ಉಣಂಗಿಲ್ಲ, ಬೆಲ್ಲ ಉಣಂಗಿಲ್ಲ, ತುಪ್ಪ ಉಣಂಗಿಲ್ಲ, ಸಕ್ಕರೆ ಉಣಂಗಿಲ್ಲ ಅಂದಂತ. ಹುಡುಗಿ ಸಕ್ಕರೆ ಉಣಂಗಿಲ್ಲ ಅಂದ್ರೆ ಶುಗರ್ ಆಗ್ಯದಂತ ತಿಳ್ಕಂತಾರ. ಆ ಮಾತು ಬೇರೆ ಆಗಿನ ಕಾಲಕ್ಕೆ. ಹಾಲು ಬಾನವನೊಲ್ಲೆ, ಬೆಲ್ಲ ತುಪ್ಪವನೊಲ್ಲೆ, ಸಕ್ಕರೆ ಒಲ್ಲೆ. ಯಾಕೆ ಒಲ್ಲೆ ಅಂತ ಅವ ಕೇಳಿದ. ಅವನಂತ ಅವ್ ಯಾವ ನಂಬಲ್ಲಿಲ್ಲ, ಅದಕ್ಕೆ ನಾವು ಅಲ್ಲೆ ಅಂದೆ ಅಂತ ಹೇಳಿದ್ನಂತ ಅವ. ಅದಕ್ಕೆ ಇರ್ಲಾರ್ದವ್ರಿಗೆ ವೈರಾಗ್ಯ ಬರುವಂತದ್ದು ಮಾತು ಅಲ್ಲ, ಇದ್ದವ್ರು ಬಿಟ್ಟು ಹೋಗ್ತಿರ್ತಾರಲ್ಲ ಅದು ನಿಜವಾದಂತ ವೈರಾಗ್ಯ. ವಿಶ್ವಾರಾಧ್ಯರು ಪೂರಕಳಾದಂತಹ ಸತಿ ಬಸಮ್ಮ ತಾಯಿ ವಿಶ್ವಾರಾಧ್ಯರು ಸಿದ್ಧಿ ಸಾಧನೆ ಮಾಡ್ಕೊಂಡ ನಂತರ ಅಣಿಮಾದ್ಯ ಅಷ್ಟ ಸಿದ್ಧಿಗಳನ್ನ ಪ್ರಾಪ್ತಿ ಮಾಡ್ಕೊಂಡ ನಂತರ ಇವತ್ತು ಎಲ್ಲಾ ವಿಶ್ವಾರಾಧ್ಯರ ಸಂತತಿಗೆ ಒಂದು ಏನು ವಿಶ್ವಾರಾಧ್ಯರ ಬುದ್ಧಿ ಇಟ್ಟು ಹೋಗ್ಯಾರ ಅಂತ ಕೇಳಿದಾಗ ಅಣಿಮಾದ್ಯ ಅಷ್ಟ ಸಿದ್ಧಿಗಳನ್ನಂತ ಕಟ್ಟಿ ಹೋಗಿಬಿಟ್ರ ಅವ್ರು. ವಿಶ್ವಾರಾಧ್ಯರು 3 ವರ್ಷಗಳ ಅಖಂಡ ಒಂಟಿಗಾಲಿನ ನಿಂತ ದೇವಿ ಅನುಷ್ಠಾನವನ್ನ ಮಾಡಿದಾಗ ಆ ದೇವಿ ಪ್ರತ್ಯಕ್ಷಳಾಗಿ ಕಲಿಯುಗದಲ್ಲಿ ಪುರುಷ ರೂಪದ ದೇವಿಯಾಗಿ ಮೆರೆಯಪ್ಪ ಅಂತ ತಿಳ್ಕೊಂಡು ತನ್ನಲ್ಲಿರೋ ಇದ್ದಂತ ಅಣಿಮಾದ್ಯ ಅಷ್ಟಸಿದ್ಧಿಗಳನ್ನ ವಿಶ್ವಾರಾಧ್ಯರಿಗೆ ಕೊಟ್ಟಳಂತ. ಹನುಮಂದೇವ್ರ ನಂತರ ವೀರಾಂಜನೇಯ ಸ್ವಾಮಿ ನಂತರ ಕಲಿಯುಗದಲ್ಲಿ ಯಾರಿಗಾದರೂ ಅಣಿಮಾದ್ಯ ಅಷ್ಟಸಿದ್ಧಿಗಳು ಒಲ್ದಾವ ಅಂತ ತಿಳ್ಕೊಂಡು ಕೇಳಿದ್ರ ಸದ್ಗುರು ಸಮರ್ಥ ವಿಶ್ವಾರಾಧ್ಯರಿಗೆ ಮಾತ್ರ ಪ್ರಾಪ್ತಿಯಾಗುವಂತದ್ದಾಗ್ಯದ. ಕೊನೆಯದಾದಂತಹ ಸಮಯದಲ್ಲಿ ವಿಶ್ವಾರಾಧ್ಯರ ಈ ಮಂಚದ ಮೇಲೆ ಮಲ್ಕೊಂಡಾಗ ದಬ್ಬೆ ಎದ್ದು ನಿಂತ್ರಂತಾರೆ. ಎಲ್ಲಿಗೆ ಹೊಂಟ್ರಿ ಅಂತ ಕೇಳಿದ್ರಂತ. ಒಳಗಿದ್ದಂತ ಸಿದ್ಧಿಗಳು ಒಂದೊಂದು ಹೊರಗೆ ಬರಕತ್ತು ಅಂತ 8 ಸಿದ್ಧಿಗಳು ಬಂದು ನಿಂತಾಗ ಎಲ್ಲಿ ಹೊಂಟ್ರಿ ಅಂತ ಕೇಳಿದಾಗ ಆ ಸಿದ್ಧಿಗಳು ಹೇಳಿದಂತ, ನೋಡು ಸ್ವಾಮಿನ್ ವಿಶ್ವಾರಾಧ್ಯ ಪ್ರಭುವೇ, ಈ 5 ವರ್ಷಗಳ ಕಲಿಯುಗದಲ್ಲಿ 5000 ವರ್ಷಗಳ ಕಲಿಯುಗದ ಕಾಲದಲ್ಲಿ ನಮ್ಮನ್ನು ಏಕಕಾಲದಲ್ಲಿ ಒಂದೇ ಜನ್ಮದಲ್ಲಿ ಯಾರೂ ವಶ ಮಾಡಿಕೊಂಡಿದ್ದಿಲ್ಲ. ಆ ಮಹಾಂಕಾಳಿ ಬಗಳಾಂಬಿಕಾ ಮಾತಿನಂತೆ ಬಂದು ನಾವು ನಿಮ್ಮಲ್ಲಿ ಸೇರಿ ನಾವು ನಿಮ್ ಸೇವಾ ಮಾಡಿವಿ, ನಮ್ಮನ್ನು ಬಿಟ್ಟು ಬಿಡು, ನಾವು ಬೇರೆ ಯೋಗಿಯನ್ನ ಆಶ್ರಯಿಸ್ತೀವಿ ಅಂತಂದು ಅಂತ ಸಿದ್ಧಿಗಳು. ವಿಶ್ವರಾಧ್ಯರಂದ್ರಂತ, ನಾನ್ ನಿಮಗ್ ಬರ್ಲಕ್ ನಾ ಏನ್ ಕಾಲ್ ತಿಕ್ಕಿ ಕರೆದಿಲ್ಲ, ಕೈ ಮುಗಿದು ಕರೆದಿಲ್ಲ, ಬಾ ಅಂತ ಬೇಡ್ಕೊಂಡಿಲ್ಲ. ಆಕಿನಲ್ಲಿ ಪ್ರಾರ್ಥನಾ ಮಾಡ್ಕೊಂತಿದ್ದೆ. ಆಕಿ ನನ್ನ ಸಿದ್ಧಿ ಸಾಧನೆಗೆ ಮೆಚ್ಚಿ ನಿಮ್ಮನ್ನು ಕಳಿಸ್ಯಾಳ. ಬರ್ಲಾಕ್ ನಿಮ್ ಇಚ್ಛೆ, ಹೋಗ್ಲಾಕ್ ನಿಮ್ ಇಚ್ಛೆನೋ ಅಂತ ಕೇಳಿದ ವಿಶ್ವರಾಧ ಮತ್ತೆ. ಆಯ್ತಪ್ಪ ಮತ್ ಏನ್ ಮಾಡಂತ ಹೇಳ. ಏನೂ ಇಲ್ಲ, ಸೂರ್ಯ ಚಂದ್ರ ಇರುವವರೆಗೂ ಅಬ್ಬೆ ತುಮಕೂರು ಕ್ಷೇತ್ರದಲ್ಲಿ ಇದ್ದಂತ ಸಂದರ್ಭದಲ್ಲಿ ನಿಮ್ಗ ಒಂದೊಂದು ಮೂಲಿ ಕೊಡ್ತೀನಿ ಬರ್ರಿ ಅಂತ ತಿಳ್ಕೊಂಡ್ ಅಂದಾಗ ಬಸ್ಸಿನ್ಯಾಗ ಹೊಡ್ಕೊಂತ ಹೋಗಿ ಹ್ಯಾಂಗ ಸೀಟ್ ಇಡ್ತಾರ ಹಂಗ ಹೊಸ ಮಂದಿ ದಡ ಹೋಗಿ ಏನ್ ಮೂರ್ತಿ ಕುಂತಾವಲ್ಲ ಒಬ್ರಿಗೊಬ್ರು ಹಿಡ್ಕೊಂಡ್ ಕುಂತ ಬಿಟ್ರ, ನನಗೆ ಈ ಜಾಗ ಅಂತ ಹೇಳಿ. ಅವ ಹೇಳಿದಂತ ಅಣಿಮಾ ಸಿದ್ಧಿ, ಮಹಿಮಾ ಸಿದ್ಧಿ, ಗರಿಮಾ ಸಿದ್ಧಿ, ಲಗಿಮಾ ಸಿದ್ಧಿ, ಪ್ರಾಪ್ತಿ ಸಿದ್ಧಿ, ಪ್ರಾಕ್ಷಾಮ್ಯ ಸಿದ್ಧಿ, ವಶತ್ವ ಸಿದ್ಧಿ, ಈಶತ್ವ ಸಿದ್ಧಿ. ಅಣಿಮಾ ಸಿದ್ಧಿ ನಿಂದ ಏನ್ ಕೆಲಸ ಅಂತ ತಿಳ್ಕೊಂಡು ಕೇಳಿದ್ರ, ನಾನ್ ಬನ್ನಿ ಇಷ್ಟೇ ಆದ ಗುರುನಾಥ ಹ್ಯಾಂಗ್ ಮಾಡ್ಲಿ ಅಂತ ತಿಳ್ಕೊಂಡ್ರೆ ಸಂಸಾರದಲ್ಲಿ ವಿಪುಲವಾಗುವಿಕೆ ದೊಡ್ಡದಾಗಂತದ್ದು. ಗುರುನಾಥ ನನ್ನ ಬಡತನ ಪರಿಸ್ಥಿತಿ ಅದು ಹ್ಯಾಂಗ್ ಮಾಡ್ಬೇಕು, ಸಂಭ್ರಮ ತಗೊಂಡು ಹೋಗುವಂಥದ್ದು ಅಣಿಮಾ ಸಿದ್ಧಿ. ಮಹಿಮಾ ಬಹಳ ಆಗದ, ಏನ್ ದೊಡ್ಡ್ರಿ ಬಿಡ್ರಿ, ಅವಂದೇನ್ ಹೇಳಕ್ ಬರಲ್ಲ, ಎಲ್ಲ ಅನಂತ ನಡೆದನ್ ಮಹಿಮಾ. ಲಹಿಮಾ ಸಿದ್ಧಿ, ನಾವು ಸಾಧಿಸಲಾರ್ದಂಥದ್ದು ಸಾಧಿಸುವಂಥದ್ದು. ಪ್ರಾಪ್ತಿ ಸಿದ್ಧಿ, ನಾವು ಏನ್ ಅನ್ಕೊಂತೀವಿ ನಮ್ ಪ್ರಾಪ್ತಿ ಆಗುವಂಥದ್ದು. ಪ್ರಾಕ್ಷಾಮ್ಯ ಸಿದ್ಧಿ, ಆ ಸಿದ್ಧಿ ಮಾಡ್ಕೊಂಡಂಥದ್ದು ನಮ್ಮ ಮನೆಯಲ್ಲಿ ಸಮರಸವಾಗಿ ಉಳಿಯುವಂಥದ್ದು. ವಶತ್ವ ಸಿದ್ಧಿ ಅಂದ್ರೆ, ಗುರುನಾಥ ನನಗಿದು ಬೇಕಪ್ಪ, ಇದು ನಮ್ಗೆ ವಶ ಆಗ್ಲಿ, ನಮ್ಗೆ ಇದನ್ನ ಸಿಗ್ಲಿ, ದೊಡ್ಡದು ವ್ಯಾಪಾರ ಸಿಗಲಿ, ಮನೆ ಸಿಗಲಿ, ಹೊಲ ಸಿಗಲಿ, ಇಂಥದ್ದು ನಮ್ಮ ಆಶೆ ಆದ, ಅದು ನಮ್ಮಂಗ ಆಗ್ಲಿ ಅಂತ ತಿಳ್ಕೊಂಡು ಅನ್ನುವಂಥದ್ದು ವಶತ್ವ ಸಿದ್ಧಿ. ಈಶತ್ವ ಸಿದ್ಧಿ ಅಂದ್ರೆ, ಯಪ್ಪ ನಾ ಚಂದ ಇರ್ಬೇಕು, ಬಹಳ ದೊಡ್ಡವಾಗಿ ನಾನೇ ಮೆರೆಂಗ ಆಗಬೇಕು ಅನ್ನುವಂಥ ಸಿದ್ಧಿಗೆ ಈಶತ್ವ ಸಿದ್ಧಿ ಅಂತಾರ. ಅಂತ ಎಲ್ಲಾ ಸಿದ್ಧಿಗಳ ಸ್ವರೂಪ ಆ ಪುಣ್ಯಾತ್ಮ ಎಲ್ಲಿ ಇಟ್ಟಾನಂತ ಕೇಳಿದ್ರೆ ಒಂದೊಂದು ಮೂಲೆ ಕುಂತು ನನಗೇನು ಕೊಡಬೇಡ್ರಿ, ಯಾರು ಬಂದು ಯಾವ ಸಿದ್ಧಿ ಕೇಳ್ಕೊಂತಾರ ಬೇಡಿದರಿಗೆ ಬೇಡಿದ್ದನ್ನು ಕೊಡುವಂತ ಅವ್ರ ಕಡೆ ಮಾತು ನಮ್ಮ ವಿಶ್ವಾರಾಧ್ಯ. ಅಂತ ಪುಣ್ಯಾತ್ಮರ ಪವಿತ್ರವಾದಂತ ಕ್ಷೇತ್ರದಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆಯ ದಿವಸ ನೀವೆಲ್ಲರೂ ಕೂಡ ಬರತಕ್ಕಂಥವ್ರಾಗಿದ್ದೀರಿ. ಇದು ನಿಮ್ಮೆಲ್ಲರೂ ಕೂಡ ಮಳೆ ಇಲ್ಲ ಅಂತ ತಿಳ್ಕೊಂಡು ನೀವೆಲ್ಲ ಅಂತೀರಿ, ನಾವು ಅಂತೀವಿ. ಕರೆ
ನಾನು ಕೊಟ್ಬಿಟ್ಟು ಏನ್ ಮಾಡಿ ಬರಲ್ಲ ಅಂತ ಕೊಟ್ಟಿ ಏನು ಕೊಟ್ಟಿ ನಂಗೆ ಬೇಡ್ಕೊಂಡ್ ತೊಗೊಂಬ್ರಿ ಕಾಡ್ಕೊಂಡ್ ತೊಗೊಂಬ್ರಿ ಗುರುನಾಥ ನೀ ಹಿಂಗ್ ಮುನಿದ್ರೆ ಹೆಂಗಪ್ಪ ಅಂತ ತಿಳ್ಕೊಂಡು ಅನಂಬ್ರಿ ಕೊಡ್ಲಪ್ಪ ಮುತ್ಯ ಅಂತ ತಿಳ್ಕೊಂಡು ನಮ್ಮೆಲ್ಲರ ಕಡೆಯಿಂದ ಒಯ್ದು ಅರ್ಜಿ ವಿಶ್ವರಾಜ ಮುತ್ಯನ ಪಾದಕ್ಕೆ ಇಡಂಬ್ರಿ ಅರ್ಜಿ ಕೊಡೋದು ನಂಬುದು ಮರ್ಜಿ ವಿಶ್ವರಾಜ ಮುತ್ಯ ಅಂತ ಹೌದಾ ಯಾರ ಮರ್ಜಿ ವಿಶ್ವರಾಜ ಮುತ್ಯನ ಮರ್ಜಿ ಆ ಪುಣ್ಯಾತ್ಮ ಕಣ್ಣು ತೆರೆದ್ರ ಯಾವುದೂ ದೊಡ್ಡ ಮಾತಲ್ಲ ಅಂತ ಒಂದು ವಿಚಾರದಲ್ಲಿ ನಾವು ನೀವೆಲ್ಲರೂ ಕೂಡ ಅವರ ಧ್ಯಾನದಲ್ಲಿ ಇರೋಣ ಅವ್ರು ಹಾಕಿಕೊಟ್ಟಂತ ಸನ್ಮಾರ್ಗದಲ್ಲಿ ನಾವು ನಡೆಯೋಣ ಆ ಪುಣ್ಯಾತ್ಮನ ಬದುಕು ಹ್ಯಾಂಗ ಅಂತ ತಿಳ್ಕೊಂಡು ಕೇಳಿದಾಗ ಆ ಪುಣ್ಯಾತ್ಮನ ಬದುಕು ನಮ್ ಸಲಿಂದ ಅವನ ಸಲಿಂದ ಏನೂ ಇದ್ದಿದ್ದಿಲ್ಲ ಯಾವಾಗ ಉಣ್ತಿದ್ನೋ ಯಾವಾಗ ತಿಂತಿದ್ನೋ ಊಟ ಮಾಡಿದ್ರೇನೋ ಬಿಟ್ರೇನೋ ಉಣಿಸಿದ್ರೆ ಯಾರೋ ಉಣಿಸಿದ್ರು ಉಣ್ಬೇಕು ಹಂಗೆ ಬಿಟ್ಟು ಎಷ್ಟೋ ಜನ ಹಂಗೆ ಹೋಗ್ಬೇಕು ಈಗ ಅವ್ರ ನಮ್ಮ ನಾಲಡಿಗೆ ಯಾರು ಶಾಣಪ್ಪ ಸರ್ ಅಂತ ಬರ್ತಿರ್ತಾರೆ ಇಲ್ಲಿ ನೋಡಿರ್ಬೇಕು ಆ ಸಕ್ಕರಪ್ಪ ಗೌಡ್ರ ಮನ್ಯಾಗ ಎಷ್ಟು ಸಣ್ಣ ಹುಡುಗ ಅವ್ರ ಅಪ್ಪ ಸಣ್ಣ ಹುಡುಗ ಈಗ ಮಾಸ್ಟರ್ ಬರ್ತಾರ ಅವ್ನ ಮಕ್ಕಳು ಆಗ ಸಾಯಂಕಾಲ ಇದ್ರ ಇವಾಗ ಹೋಗಿರ್ಬೇಕು ಮನೆಗೆ ಅವ್ರ ಅಪ್ಪ ಸಣ್ಣ ಹುಡುಗಿತ್ತಂತ ಸಕ್ಕರಪ್ಪ ಗೌಡ್ರ ಮನೆಗೆ ಬಿಟ್ಟಿದ್ರಂತ ಬಿಟ್ಟು ಅವ್ನ ಮನ್ಯಾಗ ಅಡಿಗೆ ಆದ ತಕ್ಷಣ ಬಂದು ಇಲ್ಲಿ ಇಡ್ಬೇಕು ಯಾಕಂದ್ರ ಅವ್ ಸಕ್ಕರಪ್ಪ ಗೌಡ್ರ ಅಲ್ಲಿ ಕಡೆಗೆ ಯಾರು ನೋಡಿದ್ರು ವಿಶ್ವರಾತ್ರಿ ಕಲ್ ತಗೊಂಡ್ ಹೊಡಿತಿದ್ರು ಅವ ತಂದಿಟ್ಟು ಸಣ್ಣ ಹುಡುಗ ಪಾಪ ಒಂದ್ 8-10 ವರ್ಷದ ಹುಡುಗ ಸುಮ್ಮನೆ ಸಾಂಡೆ ಬಾಂಡೆ ಮತ್ತೆ ಗೌಡ್ರ ಮನೆಗೆ ಇರ್ಲಿ ಅಂತ ತಂದಿರ್ತಾರಲ್ಲ ತಂದು ಬಿಟ್ಟಿದ್ರು ಮನ್ಯಾಗ ಮಡಿನಿಂದ ಅಡಿಗೆ ಮಾಡಿದ ತಕ್ಷಣ ಒಯ್ದು ಅಲ್ಲಿ ಇಟ್ಬಿಡಪ್ಪ ಸುಮ್ಮ ಇಟ್ಬಿಡೋದು ದೂರ ಅವನಿಗೆ ಯಾರು ಉಣ್ಸಕ್ ಹೋಗ್ಬೇಕು ಅಂತ ಸಂದರ್ಭದಲ್ಲಿ ಆ ಹುಡುಗ ಹೇಳಿ ಮುತ್ಯ ನೈದೇವಿಗೆ ಉಣಿಸಿ ಬರೋ ಅಂತ ತಿಳ್ಕೊಂಡ ತಂದಿಟ್ಟ ತಾಸಾಯ್ತು 2 ತಾಸು ಒಂದ್ ದಿವ್ಸ ಹಂಗೆ ಹೋದ 2ನೇ ದಿನ ನೋಡಿದ ಅದೇ ಹಿಂಗೆ ಅದ ಮುತ್ತೆಗೆ ಎಷ್ಟೊತ್ತಿದ್ರು ಮುತ್ಯಾಗ ಉಣಿಸಿ ಹೋಗ್ಬೇಕು ಆಯ್ತಲಿ ಅಂದ್ ಹಿಂಗ ಒಂದ್ ದಿವ್ಸ ಹಂಗೆ ಇತ್ತು ತಾಸಾಯ್ತು 2 ತಾಸಾಯ್ತು ಎದ್ನಂತ ಯಾರ್ಲೇ ನೀನು ಅಂತ ಕೇಳಿದ್ನಂತ ಸಣ್ಣ ಹುಡುಗ ಯಪ್ಪ ನಾನು ಉಣ್ಸಾಕ್ ಬಂದೇನೆ ಗೌಡ್ರ ಮನೆ ಉಣ್ಸಾಕ್ ಬಂದೆ ಅನ್ಲೆ ಆಯ್ತ್ಲೇ ನನಗ್ ಉಣ್ಸ್ಲಾಕ್ ಬಂದೆ ಅಂತಂದ್ರ ನೀ ಬಾಳ ಹಾಳಾಗಿದ್ವಲ್ಲೇ ಮನ್ಯಾಗ ಏನಿಲ್ಲಲ್ಲ ನಿಮ್ ಮನ್ಯಾಗ ಯಪ್ಪ ಬಾಳ ಬಡತನ ಅದ ನಮ್ಮ ಅಪ್ಪ ಇಲ್ಲಿ ಬಿಟ್ಟನ ಹೌದನ್ಲೆ ನಿಮ್ಮ ಅಪ್ಪಂದು ಹೈರಾಣ ಅದಲ್ಲೇ ಹೋತಾನ ನಿಮ್ಮ ಅಪ್ಪ ಹೋಗ್ಲಿ ನಿನ್ ಕಾಲಕ್ಕ ಒಂದ್ 50 ವರ್ಷ ಮ್ಯಾಗ ದೊಡ್ಡ ಆಸ್ತಿ ಬರ್ತಿಲ್ಲ ನನಗ್ ಉಣಿಸಿದ ಅನ್ನ ಅವಾಗ ಸಿಗ್ತದ ಹೋಗ್ಲಿ ಅಂದಂತ ವಿಶ್ವರಾಜ ಮುತ್ಯ ಪಾಪ ನಿಮ್ಮ ಅಪ್ಪ ಅದ ಬಡತನದಾಗ ಹೊಂಟದ ಅದ್ ಬಿಡು ನೀ ಏನ್ ನಾನು ಉಣಿಸೇ ಹೋಗ್ತೀನಿ ಅಂತ ಏನ್ ಕೂತಿದಲ್ಲ ಮುಂದೆ ನಿನ್ ಕಾಲಕ್ಕೆ ದೊಡ್ಡ ಆಸ್ತಿ ಬರ್ತದ್ರಿ ಆಸ್ತಿ ಬಂದ ನಂತರ ಅದು ಮುಂದೆ ನಿನಗ ಅನ್ನ ಆತು ತಗೋಲೆ ನನಗ್ ಉಣಿಸೇ ಹೋಗ್ತೀನಂದ್ರ ಆ ಅನ್ನ ನಿನ್ ಕಡಿತನ ನೀ ಉಣ್ಸಕೈತಿ ಹೋಗ್ಲಿ ಅಂತ ಹೇಳ್ಕೊಂಡು ಕಲ್ಲು ತಗೊಂಡಂತ ಓಡ್ ಹೋದ್ನಂತ ಹೋದ ಗೌಡ್ರಿಗೆ ಅನ್ನಂತ ಹಿಂಗಂತ ಆ ಗೌಡ್ರ ಅಂದ್ರಂತ ಮಗ ನೀ ಅನ್ನ ಇಟ್ಟು ಬಂದು ನಿನ್ನ ಅನ್ನನ ನೀ ಕಟ್ಕೊಂಡು ಬಂದಿಲ್ಲಪ್ಪ ಅಂತಂದ್ರಂತ ಇವತ್ತ ಆ ಗೌಡ್ರು ಅವ್ರು ಮಾಸ್ಟರ್ ಮನ್ಯಾಗ ಎಲ್ಲಿದು ಹೊಲ ಬಂತು ನಮ್ದು ಆಸ್ತಿ ಚಲೋ ಆಯ್ತು ಅಂತ ತಿಳ್ಕೊಂಡು ಹೇಳುವಂತವ್ರು ಆಗ್ತಾರ ಅಂತ ವಿಚಾರದಲ್ಲಿ ಆ ಪುಣ್ಯಾತ್ಮರು ಎದಕ್ ತಿರುಗಾಡ್ತಿರ್ತಾರ ಅಂತ ತಿಳ್ಕೊಂಡು ಕೇಳಿದಾಗ ಲೋಕದಂತೆ ಬಪ್ಪರು ಲೋಕದಂತೆ ಇಪ್ಪರು ಲೋಕದಂತೆ ಹೋಹರು ನೋಡಯ್ಯ ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಹೋಹರು ನೋಡಯ್ಯ ಲೋಕದಂಗ್ ಕಾಣ್ತಿರ್ತಾರ ಲೋಕದಂಗ ಇರ್ತಾರ ಜ್ಞಾನದಂಗ ಇರ್ತಾರ ಕೊನೆಗೆ ಮುಕ್ತಿಗೆ ಹೋಗ್ಬಿಟ್ಟಂತವ್ರು ಆಗ್ತಾರ ಅವ್ರಷ್ಟೇ ಅಲ್ಲ ಅವ್ರ ಪಾದ ಹಿಡ್ಕೊಂಡವ್ರಿಗೂ ಕೂಡ ಮುಕ್ತಿ ಕ್ಷೇತ್ರಕ್ಕೆ ಒಯ್ದು ಅವರಿಗೆ ಮುಟ್ಟಿಸತಕ್ಕಂಥ ಕರ್ತೆ ಯಾರು ಮಾಡ್ತಾರ ಅಂದ್ರೆ ಸದ್ಗುರು ಸಮರ್ಥ ಮಾಡ್ತಾರ ಅವ್ರನ್ನ ಕಂಡು ಹಿಡಿಯೋದು ಆಗಂಗಿಲ್ಲ ನಾವ್ ಎಷ್ಟೋ ಮಂದಿ ಬಹಳಷ್ಟು ಮಂದಿ ಅವ್ರಿದ್ದಾಗ ಎಷ್ಟು ಮಂದಿ ದೊಡ್ಡ ಸಾಕ್ಷಾತ್ ಶಿವನೇ ಓಡಾಡಿದ ಹೌದಾ ಯಾರೇ ಅವನಿಗೆ ಸುಮ್ನೆ ಎದಕ ಬಡದಾಡಿದು ಮುತ್ತೆ ನಾನು ನಿಜತ್ತು ಕೊಡಪ್ಪ ಅಂತ ತಿಳ್ಕೊಂಡ್ರೆ ಬೇಕಾದ್ ಕೊಡೋದು ವಿಶ್ವರಾಧ್ಯರು ತಿರುಗಾಡ್ಕೊಂತ ಎಲಗೋಡದಲ್ಲಿಂದ ಹಂಗರಿಗೆ ಹೋದ್ರಂತ ಎಲ್ಲಿಗೆ ಹಂಗರಿಗೆ ಹೋಗಿ ಅವ್ರ ಶಿಷ್ಯರ ಮನಿ ಇತ್ತು ಯಾರೋ ಮನಿ ಅಂತಾರ ಅವ್ರ ಮನಿ ಅವ್ರ ಮನ್ಯಾಗಿರೋದು ಎಕಡೆ ಉಣೋದು ಎಕಡೆ ತಿನ್ನೋದು ಎಲಗೋಡದಾಗ ಗೌಡ್ರ ಮನ್ಯಾಗಿದ್ದಂತ ಸಂದರ್ಭದಲ್ಲಿ ವಿಶ್ವರಾಧ್ಯರು ಗೊಲ್ಲಾಳಪ್ಪ ಶಕಾಪುರದಾಗ ಅವ್ರಿಗೆ ವಿಶ್ವರಾತ್ರಿಗೆ ತ್ರಾಸ್ ಕೊಟ್ಟ ನಂತರ ಅವ್ರನ್ನ ಗೊಲ್ಲಾಳಪ್ಪ ಶಿಶುಮಗ ಕರ್ಕೊಂಡು ಅದ ಎಲಗೋಡಕ್ಕೆ ಕರ್ಕೊಂಡು ಹೋಗಿ ಮನೆಗೆ ಇಟ್ಕೊಂಡು ಬತ್ಲೆ ಹಿಂಗೆ ಓಡಾಡ್ತಿದ್ದ ಅವಾಗ ಯಾರೋ ಗೊಲ್ಲಾಳಪ್ಪ ಹೊರಗೆ ಹೋದಾಗ ಅನ್ನಕತ್ರ ಏನಪ್ಪಾ ನಿನ್ನ ಸೊಸಿ ನಿಜಮ್ಗೂಡ್ತಿ ಬಂದಾಳ ಆಕಿ ಸಣ್ಣ ಹೆಣ್ಮಗಳು ಪಾಪ ತಿರುಗಾಡ್ ಮನಿ ಈಗ ನಡ್ಲಾಕ್ ಬಂದಾಳ ಇವೇನು ನಿಮ್ ಗುರು ಅಂತ ಕರ್ಕೊಂಬಂದಿ ಬತ್ಲೆ ತಿರುಗಾಡ್ತಾನ ನಿನ್ಗೇನ್ ತಿಳಿಯಲ್ಲ ಅಂತ ತಿಳ್ಕೊಂಡು ಅಂದಾಗ ಅವನಿಗೇನು ಸ್ವಲ್ಪ ಅನಿಸ್ತಂತೆ ಹೌದಪ್ಪ ಅಂತ ಅನ್ಕೊಂಡು
ಹಂಗ ಅನ್ಕೋಂತ ಬರೋದ್ರಾಗ ಆ ಹೆಣ್ಮಗ ಕಸ ಹೊಡ್ಲಕತ್ತಿಲ್ಲ ಅಂತ ಅದೇ ತಾನ ನಡಿಲಾಕ್ ಬಂದು ಸೊಸಿ ವಿಶ್ವರಾಜ್ ಮುತ್ತೆ ಟಣ್ಣನೆ ಹಾರ ಆಕೆ ಡುಬ್ಬದ ಮ್ಯಾಗ ಕುಂತು ಮುಚ್ಚಿ ಒಯ್ದು ಬಿಟ್ನಂತ ಮೂತ್ರ ಮಾಡಿಬಿಟ್ಟು ವಿಶ್ವರಾಜ್. ಅವಾಗ ಗೊಲಾಳಪ್ಪ ಗೌಡ ಏನ್ರಿ ಜನ ಅನ್ನೋದ ಕಂಡು ನನಗ ಮನಸ್ಸು ಬಹಳ ನೋವಾಲಕತ್ತ ಅಂದಾಗ ಅವ್ರಂತ ಲೇ ಸಕ್ರೆ ಇದು ಲೇ ಗ್ವಾಲ್ಯ ಮನುಷ್ಯನಾಗ ಯಾಕೆ ಮಂಡಿಗೆ ತಿಂತೇಲೆ ನಾ ಮೂತ್ರ ಮಾಡಿದ ಸೂತ್ರ ಒಂದೇ ಉಳಿತಿದ್ಲೇ ಮನಿಗೆ ಅಂತ ಹೇಳಿದ್ರಂತ ವಿಶ್ವರಾಜ್ಯರು. ಈಗಾದ್ರೂ ಕೂಡ ಆ ನಿಜಾಮಗೌಡತಿ ಕಸ ಹೊಡೆವತ್ನಾಗ ಏನು ಮೂತ್ರ ಮಾಡಿದ್ರಲ್ಲ ಆ ಹೊಟ್ಟಿಲೆ ಹುಟ್ಟಿದಂತ ಯಲಗೋಡ ಮಲ್ಲಿನಾಥ ಗೌಡ್ರ ಅಂತ ತಿಳ್ಕೊಂಡು ಆ ನಾಡಿಗೆ ದೊಡ್ಡ ಪ್ರಸಿದ್ಧಿ ಗೌಡ್ರು ಅಂತನಾಥ ನೀವೆಲ್ಲ ಗೊತ್ತಿರು ಕೇಳಿರ್ಬೇಕು. ಆ ಜೇವರ್ಗಿ ತಾಲೂಕ ಸಿಂದಗಿ ತಾಲೂಕ ಆ ಕಡೆ ಇಂಡಿ ಆ ಭಾಗದ ಯಡ್ರಾಮಿ ಭಾಗದಲ್ಲಿ ಮಲ್ಲಿನಾಥ ಗೌಡ್ರು ಅಂತ ತಿಳ್ಕೊಂಡ್ರೆ ಅವ ಬಹಳ ಯಥಾರ್ಥ ಅಂದ್ರೆ ದೊಡ್ಡ ಗೌಡ್ರ ಖರೆ ಆದ್ರ ಸಾದಾ ಸೀದಾ ಮನುಷ್ಯ. ಅವನ ಎದುರು ಯಾರು ಮಾತಾಡಂಗಿಲ್ಲ, ಯಾಕಂದ್ರ ಅವ ಅಂತಾನ ಇದು ವಿಶ್ವರಾಜ್ಯರ ಆಶೀರ್ವಾದ ನನ್ನ ತೆರಿ ಮ್ಯಾಗ ಅಂತ ತಿಳ್ಕೊಂಡು ಹೇಳುವಂತವ್ರು ಆಗ್ತಾರೆ. ಅಂತ ವಿಶ್ವರಾಜ್ಯರು ಹಂಗರಿಗೆ ಹೋಗಿ ಅದು ಶಿಷ್ಯರ ಮನ್ಯಾಗ ಸುಮ್ಮಿದ್ರು. ಯಾವಾಗೋ ಬೇಡ ಒಂದ್ ಅರ್ಧ ರೊಟ್ಟಿ ನನಗೆ ರೊಟ್ಟಿ ಕೊಡ್ಲಿ ಅರ್ಧ ಅಂತಿದ್ರು, ರೊಟ್ಟಿ ಕೊಡ್ತಿರು ಉಣ್ತಿದ್ರು. ಊಟ ಮಾಡಿ ಸುಮ್ಮ ಓಡಾಡ್ಕೊಂತ ಹೋಗಂತ ಸಂದರ್ಭದಲ್ಲಿ ಅಲ್ಲಿ ಕುರುಬರು ನಿಂಗವ್ವ ಅಂತ ತಿಳ್ಕೊಂಡು ಹೆಣ್ಮಗಳು. ಹೌದಾ, ಅವೆಲ್ಲ ಶರಣರ ಒಂದು ಜನ್ಮದ ಬುದ್ಧಿ ಇರಂಗಿಲ್ಲ. ಅವರು ಜನ್ಮದಿಂದಲೂ ಕೂಡ ಲೋಕದಲ್ಲಿ ಯಾರು ಪರಿಪಕ್ವತೆಯನ್ನು ಹೊಂದಿರ್ತಾರ ಮ್ಯಾಗ ಕಳ್ಸಂಗಿಲ್ಲ ದೇವರು. ಇಂಥ ವಸ್ತುವಿನ ಕಳಿಸಿ ಯಾರ್ಯಾರು ಎಷ್ಟೆಷ್ಟು ಜನ್ಮದ ಪುಣ್ಯದ ಗಂಟು ಇಟ್ಕೊಂಡು ಕುಂತಿರ್ತಾರ ಆ ಗಂಟಿಗಾಗಿ ಹೋಗಿ ನೀವು ಸಾಕ್ಷಿ ಆಗಂತ ತಿಳ್ಕೊಂಡು ದೇವರ ಸ್ವರೂಪರನ್ನ ಅಲ್ಲಿ ಕಳಿಸುವಂಥವ್ರು ಆಗ್ತಾರ. ಹೋಗಿ ಆಕೆ ಗಂಡ ಸತ್ತಿರ್ತಾರ, ವಿಶ್ವರಾಜ್ಯರು ಹಂಗೆ ಹೋಗಿ ಆಕೆ ಬೀಸ್ತಿರ್ತಾಳ. ಅವಾಗ ಜ್ವಾಳ ಗೀಳ ಏನ್ ಕಾಳು ಬೀಸ್ಬೇಕಾದ್ರೆ ಬೀಸಕಲ್ಲ ಹಾಂಗ ಬೀಸ್ಬೋ ಅಂತ ಕುಂದಿರ್ತಿದ್ರು. ಒಂದ್ ದಿನ ಹೋಯ್ತು, 2 ದಿನ ಹೋಯ್ತು, ಸುಮಾರು ದಿನ ಹೋಯ್ತು. ಅವಾಗ ಇವ್ರ ಮನೆಗೆ ಬಂದ್ ನಾ ಉಣ್ತಿನ್ಲೆ ರೊಟ್ಟಿ ಕೊಡು ಅಂತ ತಿಳ್ಕೊಂಡು ಅಂದಾಗ ಅವ್ರಂದಪ್ಪ ಅಕ್ಕಿನ ಮನೆಗೆ ಹೋಗ್ಬೇಡ, ಆಕಿ ವೀರಶೈವಳಲ್ಲ, ಯಾಕೆ ಹೋಗ್ತಿದೆ ಅಂತ ತಿಳ್ಕೊಂಡು ಅಂದಾಗ ವಿಶ್ವರಾಜ್ಯರ ಅಂದ್ರಂತ ಲೇ ಇದಕ್ಕ ಜಾತಿ ಅನ್ಬಾರ್ದಲೇ, ಜಾತಿ ಹೀನನ ಮನಿ ಜ್ಯೋತಿತ ಹೀನವೇ, ಜಾತಿ ವಿಜಾತಿಯನ ಬೇಡ, ದೇವನೋಲಿದಾತನೇ ಜಾತ ನೋಡಿ ಅಂತ. ಸದ್ಗುರು ನಂತಕರಣ ಆಗ್ಯದಲೇ ಜಾತಿಯಲ್ಲಿ ಬಂತು, ಜಾತಿ ಬೇಲಿ ಇಲ್ಲಿ ಕಟ್ಕಂಡ್ರಿ ಅಂತಂದ್ರ ಅದು ವಿಶ್ವರಾಜ್ಯರ ಮ್ಯಾಗಿನ ಕಳಿಸಿಲ್ಲ, ಅರ್ಜಿ ಹಾಕಿಲ್ಲ. ನಾವು ಗೌಡ್ರ ಬಲ್ಲೆ ಹುಟ್ಟಬೇಕು, ನಾವು ಅಂತವ್ರ ಹೊಟ್ಟೆ ಹುಟ್ಟಬೇಕು, ಇಂಥವ್ರ ಹೊಟ್ಟೆ ಹುಟ್ಟಬೇಕಂತ ಮಾಡಿಲ್ಲ. ಇಲ್ಲಿ ಬಂದು ನೀವು ಗದ್ದಲಕ್ ಬಿದ್ದಿರಿ ಅಂತ ತಿಳ್ಕೊಂಡಂದ ಆಕಿ ಅಂದಳಂತ ದಿನಾಲು ನಮ್ಮ ಮನೆಗೆ ಉಣ್ತಿ ಮತ್ತೆ ದಿನಾಲು ಹೋಗಿ ಅವ್ರ ಮನೆಗೆ ಬೀಸ್ತಿ ಅಂತಂದ್ರ ಹಂಗ ಸಾಧ್ಯ ಇಲ್ಲ. ನಮ್ಮನೆಗೆ ನಾನು ಬೀಸ್ತೀನಿ, ನನ್ಗೆ ಹಿಡಿಬಾ ಅಂತ ತಿಳ್ಕೊಂಡಂದ್ರು ವಿಶ್ವರಾಜ್ಯರ ಅಂದ್ರು ಚೀ ಪಾಪಿ ಆ ಮಾತಾಡ್ಬೇಡ ಅಂದ ವಿಶ್ವರಾಜ್ಯರು. ಅಂದಾಗ ಹೆಣ್ಮಗಳು ಸಸಿ ಹತ್ತಿ ಹೋಗಿದ್ದಳು, ಸಸಿ ಇದ್ದಳು. ನಿನ್ನಲ್ಲಿ ಇಷ್ಟ ಆದ ಎಲ್ಲಾ ಬಿಟ್ಟಂತ ನಿನಗಿಷ್ಟ ಮಾತಿಂದಿರ್ಬೇಕಾದ್ರ ಮನೆ ಯಜಮಾನ ನನಗೆಷ್ಟು ಇರಬಾರ್ದು. ಆ ಮನೆಯಲ್ಲಿ ಹೋಗಿ ನೀನು ಜೋಳ ಬೀಸದೆ ನನ್ನ ಮನೆಯಲ್ಲಿ ಬೀಸಲಿಲ್ಲ ಅಂತಂದ್ರೆ